ಯಾರು ನಾನು ಯಾರು ಅಲ್ಲ, ಅದನ್ನ ಟೈಮ್ ಬಂದಾಗ ಹೇಳ್ತೀನಿ. ಟೈಮ್ ಬಂದಾಗ ಅನಿತಾ ಮೇಡಮ್, ನೀವು ಮಾತಾಡೋ ಮಾತು ಸರಿಯಾಗಿರ್ಬೇಕು. ನೀವು ಮಾತಾಡೋ ಮಾತು ಸರಿಯಾಗಿರ್ಬೇಕು ಅನಿತಾ ಮೇಡಮ್. ಹೌದಲ್ಲ, ಆಯ್ತು, ಸರಿ ಸರಿ ಸರಿ. ಇದನ್ನ ನಾನು ಏನು ಮಾಡ್ಬೇಕು ಗೊತ್ತದ ನನಗೆ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಆಮೇಲೆ ಅಲ್ಲ, ನೋಡೋಣ ನೋಡೋಣ ನೋಡೋಣ. ಅದಕ್ಕೆ ಟೈಮ್ ಅದ 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 ಅದಕ್ಕೆ. ಕಚ್ಚಡ ಸುಳೆ ಮಗನ ಏನು ಮಾಡಲಿ ಈಗ? ಹಾಂ, ಆಮೇಲೆ ನೆಕ್ಸ್ಟ್ ಅಂದ್ರೆ ಆರ್ಟಿಕಲ್ 19 ಪ್ರಕಾರ ಏನು ಬೇಕಾದ್ರೂ ಮಾತಾಡ್ಬೋದು. ಹಾಂ, ನಾವು ಏನು ಮಾತಾಡಿದ್ವಿ ಅನ್ನೋದು ನಮ್ಮ ಹತ್ರ ದಾಖಲೆಗಳು ಅದಾವೆ. ನೆಕ್ಸ್ಟ್ ಆಮೇಲೆ ಮತ್ತೇನೇನು ಬೈಬೇಕು ಬೈ? ಈಗ ರೆಕಾರ್ಡಿಂಗ್ ನಿಂಗೆ ಕಳಿಸ್ತೀನಿ, ರೆಕಾರ್ಡ್ ಮಾಡ್ತಿದ್ದೀನಲ್ಲ ಕಾಲನ್ನ. ಅಲ್ಲ, ನಾನು ಮಾಡ್ತಾ ಇದ್ದೀನಲ್ಲ, ನಂಗೆ ಗೊತ್ತದಲ್ಲ. ಮಾಡು ಮಾಡು. ಹೌದು, ನೆಕ್ಸ್ಟ್ ಮತ್ತೇನು ಬೈಬೇಕಲ್ಲ? ಮತ್ತೆ ಬೈ. ನಿನ್ನ ಭಾಷೆಯಲ್ಲೇ ಬೈಬೇಕು. ನಿನ್ನ ಹುಚ್ಚಿ ಸೊಳ್ಳೆ ಮಗ ಅಂತ ನಿನ್ನ ಊರ್ದ ಭಾಷೆಯಲ್ಲೇ ಬೈಬೇಕು. ಅದೇ ಅದೇ ನೆಕ್ಸ್ಟ್ ಮತ್ತೆ ಬೈಬೇಕಲ್ಲ? ಮತ್ತೆ ಇನ್ನೂ ಬೈಬೇಕಲ್ಲ? ಅಲ್ಲ, ಇನ್ನೂ ಬೈಬೇಕಲ್ಲ? ಯಾವುದು ಇನ್ನೂ ಬೈಬೇಕು ನೀನು? ಬೈಯೋದಲ್ಲ, ಊರಿಗೆ ಬಂದು ಹೊಡಿತೀನಿ ನಾನು. ಊರಿಗೆ ಬಂದು ಊರಿಗೆ ಬಂದು ಹೊಡಿತೀನಿ. ಈ ತಿಂಗಳು ಬಂತೆಂಡು ನಂಗೆ ಇಯರ್ ಎಂಡು. ಊರಿಗೆ ಬಂದು ಹೊಡಿತೀಯಾ? ಇಲ್ಲಾಂದ್ರೆ ನೀನು ಬಂದ್ರೆ ಇಲ್ಲಿ ಹೊಡಿತೀನಿ. ಬರ್ತೀನಿ 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 100% ಬರ್ತೀನಿ. ಮುತ್ತುರಾಜಿಗೆ ಹೊಡ್ಲಲ್ಲ 100% ಬರ್ತೀನಿ ಬರ್ತೀನಿ. ನೀನು ನನ್ನ ಕೈಗೆ ಸಿಗ್ಬೇಕು. ಆಮೇಲೆ ಮತ್ತೆ ಕೊಲ್ತೀಯಾ? ಮರ್ಡರ್ ಮಾಡ್ತೀಯ ನನ್ನ? ಸಾವು ನನ್ನ ಕೈಯಿಂದ ಆಗ್ಬೇಕು ಅಂತ ಇದ್ರೆ ಭಗವಂತ ಬರ್ದಿದ್ದು ಅದು ಹಾಗೆ ಆಗುತ್ತೆ. ಅಂದ್ರೆ ನೀನು ನನ್ನ ಮರ್ಡರ್ ಮಾಡ್ತೀಯ? ಓಕೆ, ಆಮೇಲೆ ನೀನೇ ಹೇಳಿದ್ದು ನೀನು ಮರ್ಡರ್ ಮಾಡ್ತೀಯ. ಅಲ್ಲ, ನೆಕ್ಸ್ಟ್ ಮತ್ತೇನು ಅಂದ್ರೆ ನಾನು ಮರ್ಡರ್ ಮಾಡಬೇಕು ಅಲ್ಲ? ಹಲೋ, ಬೆಳಗಾವಿ ಬರ್ತಿರಲ್ಲ ಲೈನ್ ತುಳ್ಳೆ ಕನ್ನಡದ ಬರ್ತಿರಲ್ಲ ತುಳು ಬರ್ತೀರಿ. ಹೇಳಿ ಚಕ್ರವರ್ತಿ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಮೇಡಮ್ ಆರಾಮದೀನಿ ಮೇಡಮ್, ನೀವು ಆರಾಮದಿರಲ್ಲ? ನಾನು ಆರಾಮಾಗಿದ್ದೀನಿ. ಸೌಜನ್ಯ ಶಾಪ ನನಗೆ ಅಲ್ವಾ? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನೀವು ಯಾರು ಮಾತಾಡೋದು? ಫೋನ್ಯಾಗ ಯಾರಾದರೂ ಮಾತಾಡಿದ್ರೆ ಯಾರು ಅಂತ ನಂಗೆ ಗೊತ್ತಾಗಬೇಕು. ಸುಜಾತ ಭಟ್. ಓ ಮೇಡಮ್, ಆರಾಮದಿರಲ್ಲ ನೀವು? ಸೌಜನ್ಯ ಶಾಪ ಅಂತ ಹೇಳಿದ್ರಲ್ಲ ಮೇಡಮ್, ನೀವು ಆರಾಮಾಗಿರ್ರಿ. ನಿಮ್ಗೆ ವಯಸ್ಸಾಗ್ಯದ, ಹಾಂ, ಫಸ್ಟ್ ಕ್ಲಾಸ್ ಆಗಿರ್ರಿ. ಓಕೆ, ನೀವು ಆರಾಮಾಗಿರ್ರಿ. ನಿಮ್ಗೆ ಏಜ್ ಆಗ್ಯದ ಮೇಡಮ್, ನಿಮ್ಗೆ ಏಜ್ ಆಗ್ಯದ, ನೀವು ಆರಾಮಾಗಿರ್ರಿ. ನಾನು ಮಾತಾಡೋದು ಯಾರ ಜೊತೆಪ್ಪ ಅಂದ್ರೆ ನನಗೆ ಗೊತ್ತು ನೀವು ಅವ್ರ ಮನೆಯಲ್ಲಿ ಇರೋದು ಅನ್ನೋದು ಗೊತ್ತು. ನೀವು ಆರಾಮಾಗಿರ್ರಿ ಮೇಡಮ್, ನಿಮ್ದು ಏಜ್ ಆಗ್ಯದ. ಓಕೆ ಓಕೆ ಓಕೆ. ಇಲ್ಲ ಮೇಡಮ್, ನಾನು ನಿಮ್ಮ ಬಗ್ಗೆ ಏನಿಲ್ಲ. ನನಗೆ ಅಂತ ಕಾಸರಗೋಡು ಮೇಡಮ್ ಜೊತೆ ಮಾತಾಡಬೇಕಾಗಿತ್ತು. ನೀವು ನನ್ನ ಬಗ್ಗೆ ಏನೂ ವಿಡಿಯೋ ಮಾಡಿಲ್ಲಲ್ಲ. ನಾನು ನಿಮ್ಮ ಜೊತೆ ಮಾತಾಡಿ ಏನು ಮಾಡಲಿ? ವೇಸ್ಟ್ ಅಲ್ಲ ಮೇಡಮ್. ಇಲ್ಲ ಇಲ್ಲ, ಅದು 2 ತಿಂಗಳ ಹಿಂದೆ ಮಾಡಬೇಕಾಗಿತ್ತು, ಮಾಡಿದ್ವಿ. ಆಮೇಲೆ ನಮ್ಗೆ ನೋಟಿಸ್ ಬಂತು, ಅದ್ರ ಬಗ್ಗೆ ನಾವೆಲ್ಲ ಕ್ಲೋಸ್ ಮಾಡಿದ್ವಿ. ನನ್ನ ಪರಿಸ್ಥಿತಿಯನ್ನ, ನನ್ನ ಒಂದು ಇದನ್ನ ಪ್ರಶ್ನೆ ಮಾಡಿದ್ರಾ ನೀವು? ಯಾರ? ಇಲ್ಲ ಅಲ್ಲ, ಅದನ್ನ ಪರ್ಸನಲ್ ಮಾಡಿ ಅದನ್ನ ಯಾರು ಪ್ರಶ್ನೆ ಮಾಡಬೇಕಲ್ಲ ಅದನ್ನೆಲ್ಲ ಅವರು ಪ್ರಶ್ನೆ ಮಾಡಿ ಬಿಟ್ಟಿದ್ದಾರೆ. ನಮ್ಗೆ ಯಾವಾಗ ನೋಟಿಸ್ ಬಂತಲ್ಲ, ನೋಟಿಸ್ ಬಂದ ತಕ್ಷಣ ಕೆಲವೊಂದಿಷ್ಟು ವಿಷಯಗಳಿಂದ ದೂರ ಇದೀವಿ ನಾವು. ನಮ್ಗೆ ಯಾರು ಕೌಂಟರ್ ಕೊಡ್ತಾರಲ್ಲ ಮೇಡಮ್, ಅವ್ರಿಗೆ ನಾವು ಕೌಂಟರ್ ಕೊಡಲೇಬೇಕಾಗ್ತದೆ. ಅವ್ರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಓಕೆ, ನಿಮ್ಮ ಒಂದು ಮಾಸ್ಟರ್ ವೃತ್ತಿಗೆ, ನಿಮ್ಮ ಒಂದು ವೃತ್ತಿಗೆ ಇದು ಅಲ್ಲ. ಎಸ್ ಮೇಡಮ್, ಎಸ್ ಹೇಳುದು ಇದು ಅಲ್ಲ. ಇದು ಈಗ ಇಬ್ರು ಕೂಡಿ ಮಾತಾಡಕತ್ತಿರಲ್ಲ, ಭಾಳ ಚಲೋ ಆಯ್ತು. ಇಬ್ರು ಮಾತಾಡ್ರಿ, ನನಗೆ ಭಾಳ ಇಂಪಾರ್ಟೆಂಟ್ ಅದ ಇದು. ಇಂಪಾರ್ಟೆಂಟ್ ಇರ್ಲಿ ನಿಮ್ಗೆ. ಇಂಪಾರ್ಟೆಂಟ್ ಅದ. ನಾನು ಒಂದು ವಿಚಾರ ಹೇಳ್ತೀನಿ. ನನ್ನನ್ನ ಕಾಂಟ್ಯಾಕ್ಟ್ ಮಾಡದೆ ನೀವು ಸೌಜನ್ಯ ಶಾಪ ಅಂತ ನೀವು ಹೇಳಿದ್ರಿ. ನನ್ಗೂ ಸೌಜನ್ಯನ್ಗೆ ಏನ್ ಸಂಬಂಧ ಇದೆ? ಸೌಜನ್ಯನ ಹೋರಾಟದಲ್ಲಿ ನಾನಿಲ್ಲ. ನಂದು ಪರ್ಸನಲ್ ಆಗಿ ನಾನು ಹೋಗಿದ್ದೀನಿ. ನನ್ನ ವ್ಯಕ್ತಿತ್ವ ಮತ್ತು ನನ್ನ ಒಂದು ಇದನ್ನ ನಾನು ತಿರುಚಿ ಯಾಕೆ ಹೇಳಿ ಬಂದಿದ್ದೀನಿ? ನನ್ನ ಆತ್ಮಸಾಕ್ಷಿಗೆ ವಂಚನೆ ಮಾಡಿ ಬಂದಿದ್ದೀನಿ. ನನಗೆ ಯಾರು ಸಪೋರ್ಟ್ ಇಲ್ಲ. ಯಾರು ಸಪೋರ್ಟ್ ಇದ್ರು ಹೇಳಿ ಚಕ್ರವರ್ತಿ ಅವರೇ? ಮೇಡಮ್, ಸುಜಾತ ಭಟ್ ಮೇಡಮ್, ನಿಮ್ದು ಮಾತಾಡೋದಾಗಿದ್ರೆ ನಾನು ಮಾತಾಡ್ತೀನಿ. ಈಗ ನೀವು ಮಾತಾಡೋದಾಗಿದ್ರೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ಹೇಳಿ. ಓಕೆ ಮೇಡಮ್, ಈಗ ನೀವು ಬಂದ್ರಿ, ಹೋದ್ರಿ, ಆಮೇಲೆ ನೀವು ಹೇಳಿಕೆಗಳನ್ನ ಕೊಟ್ರಿ, ಆಮೇಲೆ ನೀವು ಆ ಹೇಳಿಕೆಗಳನ್ನ ತಿರ್ಚಿದ್ರಿ, ಆಮೇಲೆ ನಾವು ನಿಮ್ಮ ಬಗ್ಗೆ ನಿಮ್ಗೆ ಸಪೋರ್ಟ್ ಕೂಡ ಮಾಡಿದ್ವಿ. ಅಲ್ಲಲ್ಲ, ಅದು ನನಗೆ ಬೇಕಾಗಿಲ್ಲ. 100% ಅದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಯಾರು ಮಾತಾಡಿದ್ರು, ನನ್ನ ಮಗಳಿಗೆ ಯಾರು ಕೆಟ್ಟದಾಗಿ ಶಬ್ದಗಳನ್ನ ಉಪಯೋಗ ಮಾಡಿದ್ರಿ, ಅವ್ರ ಜೊತೆ ಮಾತ್ರ ಮಾತಾಡ್ತೀವಿ ಮೇಡಮ್. ಸುಜಾತ ಭಟ್ ಮೇಡಮ್, ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನಿಮ್ಮ ಮೇಲೆ ನಾನು ಕೇಸ್ ಮಾಡಬೇಕಾಗುತ್ತೆ ಮೇಡಮ್. ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಾಡ್ರಿ. ನೀವು ಮಾತಾಡಿದ್ದೀರಾ? ಮಾಡ್ರಿ. ನಾವು ಯಾವಾಗ ಮಾಡಿದೀವಿ, ನಮಗೆ ಯಾವಾಗ ನೋಟಿಸ್ ಬಂದದ, ನಮಗೆಲ್ಲ ಗೊತ್ತದ. ನೀವು ಮಾಡ್ರಿ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕೆಟ್ಟದಾಗಿ
ಬಗ್ಗೆ ನೀವು ಮಾತಾಡಿದ್ದೀರಾ. ಸೌಜನ್ಯ ಶಾಪ ಅಂತ ಹೇಗೆ ಹೇಳಿದ್ರಿ? ಹೌದಲ್ಲ, ಅದ ಯಾಕೆ ಹೇಳಿದ್ನಿ, ಏನ್ ಹೇಳಿದ್ನಿ ಅನ್ನೋದನ್ನ ನಿಮ್ಮ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನಿಮ್ಮ ಹೇಳಿಕೆಗಳನ್ನ ರಿವೀಲ್ ಮಾಡಿಬಿಟ್ಟು ನಿಮ್ಮ ಹೇಳಿಕೆಗಳನ್ನ ರಿವೀಲ್ ಮಾಡ್ತೀವಿ. ಯಾವಾಗ ರಿವೀಲ್ ಮಾಡ್ತೀವಲ್ಲ ಅವಾಗ ನಿಮಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಏನ್ ರಿವೀಲ್ ಮಾಡ್ತೀರಿ? ನನ್ನ ವಂಚನೆ ಮಾಡ್ಕೊಂಡು ನಾನು ಬಂದಿದ್ದೀನಿ. ರಿವೀಲ್ ಮಾಡಕ್ಕೆ ನೀನ್ ಯಾರು? ಮೇಡಮ್, ನೀನ್ ಯಾರು ನಾನ್ ಯಾರು ಅಲ್ಲ, ಅದನ್ನ ಟೈಮ್ ಬಂದ. This call is now being recorded. 6 ಗಂಟೆವರೆಗೆ ಟೈಮ್ ಇದೆ, ಮಾತಾಡಿ. ಹೇಳಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ, ನಾನು ಅನಿತಾ ಕಾಸರಗೋಡು. ಈಗ ನನ್ನ ಡ್ಯೂಟಿ ಮುಗೀತು, 7 to 4 ಬಿಸಿ ಇರ್ತೀನಿ, ಮಾತಾಡಲ್ಲ. ನಾನು 6 ಗಂಟೆವರೆಗೆ ಫ್ರೀ ಇದ್ದೀನಿ, ಮಾತಾಡಿ. ನಾನು ಚಕ್ರವರ್ತಿ ಅಂತ. ನೀವು ಚಕ್ರವರ್ತಿ ಅವ್ರ ಅಪ್ಪನ ನಂಗೆ ಗೊತ್ತಿಲ್ಲ. ನೀವು ಅನಿತಾ ಅವ್ರ ಅಪ್ಪನೂ ನನಗೂ ಗೊತ್ತಿಲ್ಲ. ಸರಿ. ಆಮೇಲೆ ಅದಲ್ಲ, ನಾನು ಕೇಳೋದೇನಪ್ಪ ಅಂದ್ರೆ ನನ್ನ ಬಗ್ಗೆ ಯಾರೋ ನಂಬರ್ ಕೇಳ್ತಾ ಇದ್ದೀರಲ್ಲ. ಕೊಟ್ಟೆ ಅವರಿಗೆ. ಅವ್ರ ನಂಬರ್ ನೀವು ಕೊಡ್ಬೇಕಲ್ಲ ನನಗೆ. ಯಾಕೆ ಕೊಡ್ಬೇಕು ನಾನು? ಯಾಕ ಕೊಡಕ್ಕಾಗಲ್ಲ? ಕೊಡ್ಬೇಕು, ಅವರಿಗೆ ಬೇಕಿದ್ದು ನಿಮ್ ನಂಬರ್, ನಿಮ್ಗೆ ಯಾಕೆ ಅವ್ರ ನಂಬರು? ಹೌದಾ, ಅವ್ರಿಗೆ ಬೇಕಾಗಿತ್ತು. ಆಮೇಲೆ ಮತ್ತೊಂದು ನೀವೇನಂದ್ರಲ್ಲ, ಅವ್ರ ಮನೆ ಚಕ್ರವರ್ತಿ ಅವ್ರ ಮನೆ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ವಿಡಿಯೋ ಮಾಡ್ತಾನಂತಂದು. ನೀವು ಅದು ಮಾಡ್ತೀರಿ, ಕಂಟೆಂಟ್ ಇಲ್ಲ ಅಂದ್ರೆ. ಯಾಕಂದ್ರೆ ನಾನು ಒಬ್ಳು ಹೆಣ್ಮಗಳು, ನನ್ನ ಮೇಲೆ ಗೌರವ ಹೆಣ್ಮೇಲೆ ನಿನ್ ಮಕ್ಳನ್ನು ಹಾಗೆ ಮಾಡೋದಲ್ವ ನಾಳೆ ನಿನ್ ಮಗಳನ್ನ? ನಾನು ಎಷ್ಟು ವಿಡಿಯೋ ಮಾಡಿದೀನಲ್ಲ ಈಗಾಗಲೇ. ಈಗ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಮಕ್ಳಿಗೆ ಅವಮಾನ ಮಾಡಲ್ಲ ನೀನು. ಫಸ್ಟ್ ಆಫ್ ಆಲ್ ನೀನು ಜ್ವಾಲಾಮುಖಿ, ಅವನು ಅಕ್ಷರ ರಾಜು ಮೀಡಿಯಾದವನು. ಮತ್ತೆ ಇವರಿಗೆಲ್ಲ ಬುದ್ಧಿ ಬಂದಿದೆ. ನಮ್ಮ ರಾಮ್ಪೇಜ್ ಒಳ್ಳೆ ಹುಡುಗ. ನನ್ನ ಬಗ್ಗೆ ಏನಾದ್ರೂ ಒಂದು ನ್ಯೂಸ್ ಮಾಡಿದಾನ ಅವನು? ಮಾಡಿಲ್ಲ. ಕುಟುಂಬದ ತರ ಇಟ್ಟಿದ್ದು ನಿನ್ನ ವಿಡಿಯೋ. ನಾನು ನಿಂಗೋಸ್ಕರ ಬೈಬೇಕಿತ್ತು. ಮೊನ್ನೆ ಜ್ವಾಲಾಮುಖಿ ಅವರಿಗೆ ಬೈದು ನಂಗೆ ಕನ್ಫ್ಯೂಷನ್ ಆಯ್ತು. ಅವ್ರಂದ್ರು, ಅಮ್ಮರೇ ನಾನಲ್ಲ, ಅವನು ಚಕ್ರವರ್ತಿ ಯಾರು ನಂಗೆ ಗೊತ್ತಿಲ್ಲ. ನೋಡಿದ್ರೆ ನೀವೆಲ್ಲ ಒಂದೇ ತಾಯಿ ಮಕ್ಕಳು, ಗೊತ್ತಾಯ್ತಾ? ನಿಮ್ ಉತ್ತರ ಕರ್ನಾಟಕದ ಮಂದಿ ಬರೇ ಹಲ್ಕಟ್ ಮಕ್ಕಳು. ಆಮೇಲೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ವೈರಲ್ ಮಾಡು ಇದನ್ನ, ಆಯ್ತಾ? ಇಲ್ಲ, ನಾನು ಮಾಡಿದ್ದೀನಿ. ಈಗ ನಂಗೊಬ್ರು ಕಾಲ್ ಮಾಡಿದ್ರು, ಅವರು ರಿಟೈರ್ಡ್ ಎಂಪ್ಲಾಯಿ, ಆಯ್ತಾ? ಅವ್ರು ಹೇಳಿದ್ರು, ಮೇಡಮ್ ನೀವು ಚಕ್ರವರ್ತಿ ಅವನ ವಿಡಿಯೋ ನೋಡಿದೆ, ಅವ್ನು ಬರೇ ಹೊಲಸು ಮಾತಾಡ್ತಾನೆ, ಅವನ್ ಡಬ್ರಾ ಗ್ರಾಜುಯೇಟ್ ಅಲ್ಲ, ಒಬ್ಬ ಅಧ್ಯಾಪಕನ ನಾಲಾಯಕ ಅವನು. ಸೊ ನೀವು ಅವನಿಗೋಸ್ಕರ ಉತ್ತರ ಕರ್ನಾಟಕ ಮಂದಿಯನ್ನು ಬೈಬೇಡಿ ಅಂತ. ನಾನು ಅವ್ರಿಗೆ ಒಂದೇ ಹೇಳಿದೆ, ಸರ್ ನಾನು ಕಾಸರಗೋಡಿನವಳು, ನಾನು ಕೆಟ್ಟದಾಗಿ ಮಾತಾಡಿದ್ರೆ ನನ್ನ ಗ್ರಾಮದವರಿಗೆ, ನನ್ನ ಕಾಸರಗೋಡು ಜಿಲ್ಲೆಯವರಿಗೆ ಬೇಜಾರಾಗುತ್ತೆ. ನಮ್ಮ ಊರಲ್ಲಿ ಒಬ್ಳು ಇಂಥ ಹೆಣ್ಮಗ್ಳು ಇದ್ದಾಳಲ್ಲ, ಹುಚ್ಚಿದ್ದಾಳಲ್ಲ ಅಂತ, ಆಯ್ತಾ? ಸೊ ಒಬ್ಬ ಚಕ್ರವರ್ತಿಯಿಂದ ಇಡೀ ಊರಿನ ಹೆಸರು ಹಾಳಾಗುತ್ತೆ ಸರ್. ಫಸ್ಟ್ ನೀವು ಉತ್ತರ ಕರ್ನಾಟಕದವರಾದ್ರೆ ಅವರಿಗೆ ನಂಬರ್ ಕೊಟ್ಟಿದ್ದೀನಿ, ಅವ್ರು ಫೋನ್ ಮಾಡಿದ್ರೆ ಗೊತ್ತಿಲ್ಲ, ಅವನಲ್ಲಿ ನಿಲ್ಲಿಸಕ್ ಹೇಳಿ. ನಾನು ನಿಲ್ಸಿದ್ದು ನಿಮ್ದಲ್ಲ, ನಂಗೆ ಮಟ್ಟಣ್ಣನವರ ಚರಿತ್ರೆ ಬಯಲ್ ಮಾಡ್ತೀನಿ ನಾನು. ಮಟ್ಟಣ್ಣನವ್ರ ಚರ್ಚೆ ಬಯಲ್ ಮಾಡೋದು, ಶೆಟ್ಟಿ ಅವರು ಮಾಡೋದು, ದಕ್ಷಿಣ ಕನ್ನಡದ ಶಾಂತಿ ಅವನಿಗಿದೆ. ಅವನ ಬುರುಡೆ ಪುರಾಣ ನಾನು ಬದಿಗೆ ಹೇಳ್ತೀನಿ. ಹಿ ಈಸ್ ಎ ಕಲ್ಪ್ರಿಟ್ ಪೊಲೀಸ್ ಆಫೀಸರ್, 3 ಲಕ್ಷ ಲಂಚ ತಗೊಂಡು ಸಿಕ್ಕಾಕೊಳ್ಬಿಡುವಾಗ ಅದನ್ನ ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಹಿಸ್ ಕೊಲೀಗ್ ಓನ್ಲಿ ಸೆಡ್ ಮೀ. ಆ ಟೈಮಲ್ಲಿ ಅದಕ್ಕೆಲ್ಲ ದಾಖಲೆ ಇದೆ, ಆಯ್ತಾ? ನೆಕ್ಸ್ಟ್ ವೀರೇಂದ್ರ ಹೆಗ್ಡೆ ಅವರ ಜೊತೆನೇ ಇದ್ದು ಅವರನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ನೋಡಿ. ಹಿಸ್ ಟಾರ್ಗೆಟ್ ಇಸ್ ಧರ್ಮಸ್ಥಳ ಟೆಂಪಲ್. ನಾನ್ ಬಿಡಲ್ಲ ಅದು. ಸಾಯಿ ದಕ್ಷಿಣ ಕನ್ನಡಕ್ಕೆ ಪರ ವಿರೋಧ ಚರ್ಚೆ ಇರ್ತಾವ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಪರ ವಿರೋಧ ಇರ್ತಾವ, ಅದು ನೀವು ಮಾಡ್ರಿ, ನಿಮ್ಮ ಕೆಲಸ ನೀವು ಮಾಡ್ರಿ, ನೀವು ಆ ಕೆಲಸ ಮಾಡ್ರಿ, ಆದ್ರ ಚಕ್ರವರ್ತಿ ಅವ್ರ ಮನೆ ಹೆಣ್ಮಕ್ಳನ್ನ ತಗೊಂಡು ಬತ್ತಲೆ ಮಾಡಿ ವಿಡಿಯೋ ಮಾಡ್ತಾರನ್ನೋ ಮಾತು ತಪ್ಪು. ಆಮೇಲೆ ಪ್ರಾದೇಶಿಕವಾಗಿ ಬೆಂಕಿ ಹಚ್ಚತಕ್ಕಂತ ಕೆಲಸ ತಪ್ಪು. ನಿಮ್ಗೆ ಅದೇನು ಪ್ರಾಬ್ಲಮ್ ಇಲ್ಲ. ಪ್ರಾದೇಶಿಕವಾಗಿ ಬೆಂಕಿ ಹಚ್ಚತಕ್ಕ ಕೆಲಸ ತಪ್ಪದು ನಿಮ್ದು. ಆ ಊರಿನವರು ಸೇರಿ ಚಕ್ರವರ್ತಿಯನ್ನು ಸಾಯಿಸಬೇಕು. ಅಲ್ಲ, ಧಾರವಾಡನಾಗ ಇದ್ದು ಅಲ್ಲ, ಚಕ್ರವರ್ತಿನ ಊರಿನವರು ಏನಾದ್ರೂ ಮಾಡ್ಲಿ, ಚಪ್ಪಲ್ ತೆಗೆದು ಹೊಡಿಬೇಕು. ಅಲ್ಲ, ಅದಕ್ಕಿಂತ ಮುಂಚೆ ಏನ್ ಮಾತಾಡಿದ್ರಲ್ಲ, ಅದು ಸಾಯಿಸ್ಬೇಕು. ಹೌದು, ಸಾಯಿಸ್ಬೇಕು. ವೆರಿ ಗುಡ್. ಆಮೇಲೆ ಏನಾದ್ರೂ ಮಾಡ್ಲಿ. ಅಲ್ಲ, ನಾನು ಕೇಳೋ ಉದ್ದೇಶ ಏನಪ್ಪಾ ಅಂದ್ರೆ, ನೀವು ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಾನು ನಿಮ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಯು ಕಮ್ ಟು ಬ್ಯಾಂಗ್ಳೂರ್, BTM ಅಲ್ಲಿ ಬಂದು ಸೆಕೆಂಡ್ ಸ್ಟೇಜ್ಗೆ ಬಂದು BTM ಬಸ್ ಸ್ಟಾಪ್ ಅಲ್ಲಿ ಇದ್ದು ನಂಗೆ ಕಾಲ್ ಮಾಡು, ಇಲ್ಲಾಂದ್ರೆ ಬೊಮ್ಮನಹಳ್ಳಿ ನನ್ನ ಮನೆ. ಬಸ್ ಸ್ಟ್ಯಾಂಡ್ ಬಂದು ಕಾಯಕ್ ನಾವೇ ನಾಯಿಗಳದೇವೇನ್ರಿ ಮೇಡಮ್? ಅಲ್ಲ, ನಿಮ್ಮ ಏರಿಯಲ್ಲಿ ಬರ್ಲಿ. ನಾನು ಈ ಬೆಳಗಾವಿ ಆ ಬಿಸ್ಲಿಗೆ ನಂಗೆ ಬರಕ್ಕಾಗಲ್ಲ. ಅಂದ್ರೆ ನೀವು ಈ ಬಿಸ್ಲಿಗೆ ನಿಮ್ಗೆ ಬರಕ್ ಆಗಿಲ್ಲ ಅಂದ್ರೆ ಹೆಂಗಾಗ್ತದೆ ಮೇಡಮ್? ಇಲ್ಲ, ನಾನು ಹುಬ್ಳಿಗೆ ಬರ್ರಿ. ಹುಬ್ಳಿಗೆ ಬರ್ತೀನಿ. ಬಟ್ ನಾನು ಹೇಳ್ತೀನಿ 18ಗೆ ನಂಗೆ ಕೋರ್ಟ್ ಇದೆ.
ಆಯ್ತಾ? ಮೇಡಮ್ ನೋಡಿ ಅದು ನಿಮ್ಮ ಪರ್ಸನಲ್ ಕೊಟ್ಟಿದೆ. ಮೇಡಮ್ ಅದು ನಿಮ್ಮ ಪರ್ಸನಲ್ ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಅದು ನಿಮ್ಮ ಪರ್ಸನಲ್ ಜಾಬ್ಲೆಸ್ ಅಲ್ಲ ನಾನು ಮೇಡಮ್ ನಾವು ಜಾಬ್ ಇದ್ದವರೇ ನಾವು ಜಾಬ್ ಮಾಡ್ತಾ ಇರೋದೇ ಅದು ಮೇಡಮ್ ನಾನು ಕೇಳೋದು ನೋಡಿ ಮೇಡಮ್ ನಾನು ಕೇಳೋದು ಏನಪ್ಪಾ ಅಂದ್ರೆ ನೀವು ನನ್ನ ಬಗ್ಗೆ ನೋಡಿ ಮೇಡಮ್ ನೀವು ನನಗೆ ಏನ್ ಬೇಕಾದ್ರೂ ಅನ್ಬೋದು ನೀವು ನನಗೆ ಏನ್ ಬೇಕಾದ್ರೂ ಅನ್ಬೋದಾಗಿತ್ತು ಆದ್ರೆ ನೀವು ನನ್ನ ಬಗ್ಗೆ ಏನ್ ಬೇಕಾದ್ರೂ ಅನ್ಬೋದು ಆದ್ರೆ ಮಗಳನ್ನ ಬೆತ್ತಲೆ ಮಾಡಿ ವಿಡಿಯೋ ಮಾಡ್ತಾನ ಅಂದ್ರೆ ಪ್ರಾದೇಶಿಕವಾಗಿ ಬೆಂಕಿ ಹಚ್ಚತಕ್ಕಂತ ಕೆಲಸವನ್ನ ನೀವು ಮಾಡಬಾರ್ದು ಕಂಟೆಂಟ್ ಮಾಡ್ತೀನಿ ಇದೇ ಅಷ್ಟೇ ನನಗೆ ಬೇಜಾರಾಗಿದ್ದು ಉಳ್ಕಿದ ಪರವಾಗಿ ಚರ್ಚೆ ಇದ್ದೇ ಇರ್ತದ ಅದು ನಡೀಲಿ ನಿನ್ನ ಮಗಳ ಸೌಜನ್ಯಗಳಿಗೆ ನ್ಯಾಯ ಸಿಗೋವರೆಗೂ ಇರ್ಲಿ 100% ನೀನು ನನ್ನ ಒಂದು ಹೆಣ್ಣು ಮಗಳಾಗಿ ನಂಗೆ ಗೌರವ ಕೊಡದವ್ ನೀನು ಅಲ್ಲ ನಾನು ಗೌರವ ಕೊಟ್ಟಿದ್ದೇನೋ ಇಲ್ಲೋ ಅನ್ನೋದು ನಮ್ಮ ಬೆಳಗಾವಿ ನ್ಯಾಯಾಲಯದಲ್ಲಿ ಎಲ್ಲಾ ವಕೀಲರಿಗೆ ಹೇಳಿಬಿಟ್ಟಿದ್ದೀನಿ ನಾನು ವಿಡಿಯೋಗಳನ್ನ ತೋರಿಸ್ಬಿಟ್ಟಿದ್ದೀನಿ ನಾನು ಎಷ್ಟು ಮಟ್ಟಿಗೆ ಗೌರವ ಕೊಟ್ಟಿದ್ದೀನಿ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಇದೆ ಏನ್ ಬೇಕಾದ್ರೂ ಮಾಡ್ಕೋ ಐ ಡೋಂಟ್ ಯಾಕಂದ್ರೆ ಇನ್ನ ಒಂದೇ ಒಂದು ವಿಡಿಯೋವನ್ನು ನಾನು ನೋಡಿಲ್ಲಲ್ಲ ಅಲ್ಲ ನೀನು ನೋಡೋದು ಬೇಡ ಮತ್ತೆ ನೀನು ನೋಡಿಲ್ಲ ಅಂದ್ರೆ ನಿನಗೆ ಹೆಂಗ್ ಗೊತ್ತಾಗ್ತದೆ ಇದು ನಾನು ಸುಮ್ಮನೆ ಕಮೆಂಟ್ ಹಾಕಿ ಹೋಗ್ತೀನಿ ಯಾರ್ಯಾರು ಹೇಳ್ತಾರೆ ಈ ತರ ನಾನು ಹೇಳಿದೆ ಬಿಟ್ಟು ಹುಚ್ಚಿ ಹಿಡ್ತಿದ್ದೆ ಅವನಿಗೆ ಓಕೆ ಸಿಂಪಲ್ ಒಂದು ಪ್ರಶ್ನೆ ಕಲ ಮಾತಾಡೋದಿಲ್ಲ ಇಲ್ಲ ಅಲ್ಲ ಹಂಗಲ್ಲ ಕೇಳು ಲಿಸನ್ ಟು ಮಿ ಶೈಲಜಾ ಅಮರ್ತ್ ಎಂಬ ಡಬ್ಬ ಲಾಯರ್ 3 ದಿವಸ ವಿಡಿಯೋ ಮಾಡಿದ್ರು ಏನಾಯ್ತು ಹಿಡಿದು ವಿಡಿಯೋ ತಗೊಂಡು ವಕೀಲ ಸಂಘಕ್ಕೆ ಕಳಿಸಿದ್ವಿ ಜಡ್ಜಿಗೆ ಕಳಿಸಿದ್ವಿ ನಾಗಪ್ರಸನ್ನ ಜಡ್ಜಿಗೆ ಕಳಿಸಿದ್ವಿ ನಾವು ಆಯ್ತಾ ಬೇರೆಯವರ ಮೂಲಕ ಕಳಿಸಿದ್ವಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಒಂದೇ ಹೇಳಿದ್ರು ಅವರು ಆಯ್ತಾ ಆಮೇಲೆ ಆಮೇಲೆ ಈಗ ಎಲ್ಲಿ ಮಾತಾಡ್ತಾಳೆ ಬೀಳುವಲ್ಲಿಂದ ಬೀಳಿದೆ ಬೇಕಾಗಿಲ್ಲ ಅಕ್ಷರ ಮೌಲ್ಯ ರಾಜ್ಯ ಏನ್ ಮಾಡ್ತಾನೆ ಹಿಂಗೆ ನಾನು ಬೈದೆ ಬಾಯಿಗೆ ಬಂದ ಬೈದೆ ಅವನು ನಿಲ್ಸಿದ ಅದನ್ನು ಬೇಕಾಗಿಲ್ಲ ಹಂಗೆ ತಿಳ್ಕೊಂಡು ನಿನ್ ಕಡೆ ಬಯಸ್ಕೊಂಡು ನಿಲ್ಸಿರೋದು ತಪ್ಪು ಇಲ್ಲ ಜ್ವಾಲಾಮುಖಿ ಅವರಿದ್ರು ನಾನು ನಿನ್ ಕಡೆ ಬಯಸ್ಕೊಂಡು ನಿಲ್ಸ್ಬೇಕು ವಿಡಿಯೋ ನೀನ್ ಬಯೋದ್ ಬಂದ್ ಮಾಡು ನಾನು ಬಂದ್ ಮಾಡ್ತೀನಿ ನೀನ್ ಬಯೋದ್ ಬಂದ್ ಮಾಡು ನಾನು ಬಂದ್ ಮಾಡ್ತೀನಿ ಹಲೋ ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಅವರು ನಿಮ್ಮ ಕಾಲ್ ಅನ್ನು ಹೋಲ್ಡ್ ನಲ್ಲಿಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿರಿ. The person you are speaking with has put your call on hold. Please stay on the line. आप जिस व्यक्ति से बात कर रहे हैं उसने आप ಹಲೋ ಹಲೋ ಮೇಡಮ್ ಹಲೋ ಹೇಳಿ ಮೇಡಮ್ ಏನು ಎನ್ನ ಪಾತ್ರ ಪಂಟಾನ ಈಗ ಚಕ್ರವರ್ತಿ ಲೈನ್ ಒಳ್ಳೆ ಎನ್ನ ಪಾತ್ರ ಪೂರ ಪಂಟಾನ ನಾನು ಈಗ ಕನ್ನಡ ಮಂಗಳಾರತಿ ಮಂಪ್ಲವ ಹೇಳು ತಿನ್ಪುಣಾಯ್ ಧಾರವಾಡತೆ ಬೆಳಗಾವಿ ಚಕ್ರವರ್ತಿನಾ ಪಾತಿರ್ಲೆ ಲೈನ್ ತುಳ್ಳೆ ಕನ್ನಡದ ಪಾತಿರ್ಲೆ ತುಳು ಬರ್ತೀರಿ ಹೇಳಿ ಚಕ್ರವರ್ತಿ ಅವರೇ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಮೇಡಮ್ ಆರಾಮಿದ್ದೀನಿ ಮೇಡಮ್ ನೀವು ಆರಾಮಿದ್ದೀರಲ್ಲ ನಾನು ಆರಾಮಾಗಿದ್ದೀನಿ ಸೌಜನ್ಯ ಶಾಪ ನನಗೆ ಅಲ್ವಾ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಮೇಡಮ್ ನೀವು ಯಾರು ಮಾತಾಡೋದು ಫೋನ್ಯಾಗ ಯಾರಾದರೂ ಮಾತಾಡಿದ್ರೆ ಯಾರು ಅಂತ ನನಗೆ ಗೊತ್ತಾಗಿರಬೇಕು ಸುಜಾತ ಭಟ್ ಓ ಮೇಡಮ್ ಆರಾಮಿದ್ದೀರಿಲ್ಲ ನೀವು ಸೌಜನ್ಯ ಶಾಪ ಅಂತ ಹೇಳಿದ್ರಲ್ಲ ಮೇಡಮ್ ನೀವು ಆರಾಮಾಗಿರ್ರಿ ನಿಮ್ಗೆ ವಯಸ್ಸಾಗ್ಯದ ಫಸ್ಟ್ ಕ್ಲಾಸ್ ಆಗಿರ್ರಿ ಓಕೆ ನೀವು ಆರಾಮಾಗಿರ್ರಿ ನಿಮ್ಗೆ ಏಜ್ ಆಗ್ಯದ ಮೇಡಮ್ ನಿಮ್ಗೆ ಏಜ್ ಆಗ್ಯದ ನೀವು ಆರಾಮಾಗಿರ್ರಿ ನಾನು ಮಾತಾಡೋದು ಯಾರ ಜೊತೆಪ್ಪ ಅಂದ್ರೆ ನನಗೆ ಗೊತ್ತು ನೀವು ಅವ್ರ ಮನೆಯಲ್ಲಿ ಇರೋದು ಅನ್ನೋದು ಗೊತ್ತು ನೀವು ಆರಾಮಾಗಿರ್ರಿ ಮೇಡಮ್ ನಿಮ್ದು ಏಜ್ ಆಗ್ಯದ ಓಕೆ 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 ಇಲ್ಲ ಮೇಡಮ್ ನಾನು ನಿಮ್ಮ ಬಗ್ಗೆ ಏನಿಲ್ಲ ನನಗೆ ಅಂತ ಕಾಸರಗೋಡು ಮೇಡಮ್ ಜೊತೆ ಮಾತಾಡಬೇಕಾಗಿತ್ತು ನೀವು ನನ್ನ ಬಗ್ಗೆ ಏನೂ ವಿಡಿಯೋ ಮಾಡಿಲ್ಲಲ್ಲ ನಾನು ನಿಮ್ಮ ಜೊತೆ ಮಾತಾಡಿ ಏನು ಮಾಡಲಿ ವೇಸ್ಟ್ ಅಲ್ಲ ಮೇಡಮ್ ನೀವು ನನ್ನ ಬಗ್ಗೆ ವಿಡಿಯೋ ಇಲ್ಲ ಅದು 2 ತಿಂಗಳ ಹಿಂದೆ ಮಾಡಬೇಕಾಗಿತ್ತು ಮಾಡಿದ್ವಿ ಆಮೇಲೆ ನಮ್ಗೆ ನೋಟಿಸ್ ಬಂತು ಅದ್ರ ಬಗ್ಗೆ ನಾವೆಲ್ಲ ಕ್ಲೋಸ್ ಮಾಡಿದ್ವಿ ನನ್ನ ಪರಿಸ್ಥಿತಿಯನ್ನ ನನ್ನ ಒಂದು ಇದನ್ನ ಪ್ರಶ್ನೆ ಮಾಡಿದ್ರಾ ನೀವು ಯಾರ ಇಲ್ಲ ಅಲ್ಲ ಅದನ್ನ ಪರ್ಸನಲ್ ಮಾಡು ಅದನ್ನ ಯಾರು ಪ್ರಶ್ನೆ ಮಾಡಬೇಕಲ್ಲ ಅದನ್ನೆಲ್ಲ ಅವ್ರು ಪ್ರಶ್ನೆ ಮಾಡಿ ಬಿಟ್ಟಿದ್ದಾರೆ ನಮ್ಗೆ ಯಾವಾಗ ನೋಟಿಸ್ ಬಂತಲ್ಲ ನೋಟಿಸ್ ಬಂದ ತಕ್ಷಣ ಕೆಲವೊಂದಿಷ್ಟು ವಿಷಯಗಳಿಂದ ದೂರ ಇದೀವಿ ನಾವು ನಮ್ಗೆ ಯಾರು ಕೌಂಟರ್ ಕೊಡ್ತಾರಲ್ಲ ಮೇಡಮ್ ಅವ್ರಿಗೆ ನಾವು ಕೌಂಟರ್ ಕೊಡಲೇಬೇಕಾಗ್ತದೆ ಅವ್ರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ ಓಕೆ ನಿಮ್ಮ ಒಂದು ಮಾಸ್ಟರ್ ವೃತ್ತಿಗೆ ನಿಮ್ಮ ಒಂದು ವೃತ್ತಿಗೆ ಇದು ಅಲ್ಲ ಎಸ್ ಮೇಡಮ್ ಎಸ್ ನಾನು ಹೇಳುದು ಇದು ಅಲ್ಲ ಇದು ಈ ಈಗ ಇಬ್ರು ಕೂಡಿ ಮಾತಾಡಕತ್ತಿರಲ್ಲ ಭಾಳ ಚಲೋ ಆಯ್ತು ಇಬ್ರು ಮಾತಾಡ್ರಿ ನನಗೆ ಭಾಳ ಇಂಪಾರ್ಟೆಂಟ್ ಅದ ಇಂಪಾರ್ಟೆಂಟ್ ಇರ್ಲಿ ನಿಮ್ಗೆ ಇಂಪಾರ್ಟೆಂಟ್ ಅದ ನಾನು ಒಂದು ವಿಚಾರ ಹೇಳ್ತೀನಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡದೆ ನೀವು ಸೌಜನ್ಯ ಶಾಪ ಅಂತ ನೀವು ಹೇಳಿದ್ರಿ ನನಗೂ ಸೌಜನ್ಯನ್ಗೆ ಏನ್ ಸಂಬಂಧ ಇದೆ ಸೌಜನ್ಯನ ಹೋರಾಟದಲ್ಲಿ ನಾನಿಲ್ಲ ನಂದು ಪರ್ಸನಲ್ ಆಗಿ ನಾನು ಹೋಗಿದ್ದೀನಿ ನನ್ನ ವ್ಯಕ್ತಿತ್ವ ಮತ್ತು ನನ್ನ ಒಂದು ಇದನ್ನ ನಾನು ತಿರುಚಿ ಯಾಕೆ ಹೇಳಿ ಬಂದಿದ್ದೀನಿ ನನ್ನ ಆತ್ಮಸಾಕ್ಷಿಗೆ ವಂಚನೆ ಮಾಡಿ ಬಂದಿದ್ದೀನಿ ನನಗೆ ಯಾರು ಸಪೋರ್ಟ್ ಇಲ್ಲ ಯಾರು ಸಪೋರ್ಟ್ ಇದ್ರು ಹೇಳಿ ಚಕ್ರವರ್ತಿ ಅವರೇ ಮೇಡಮ್ ಸುಜಾತ ಭಟ್ ಮೇಡಮ್ ನಿಮ್ದು ಮಾತಾಡೋದಾಗಿದ್ರೆ ನಾನು ಮಾತಾಡ್ತೀನಿ ಈಗ ನೀವು ಮಾತಾಡೋದಾಗಿದ್ರೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಹೇಳಿ ಓಕೆ ಮೇಡಮ್
ಈಗ ನೀವು ಬಂದ್ರಿ ಹೋದ್ರಿ, ಆಮೇಲೆ ನೀವು ಹೇಳಿಕೆಗಳನ್ನ ಕೊಟ್ರಿ, ಆಮೇಲೆ ನೀವು ಆ ಹೇಳಿಕೆಗಳನ್ನ ತಿರ್ಚಿದ್ರಿ, ಆಮೇಲೆ ನಾವು ನಿಮ್ಮ ಬಗ್ಗೆ ನಿಮ್ಗೆ ಸಪೋರ್ಟ್ ಕೂಡ ಮಾಡಿದ್ವಿ. ಅಲ್ಲಲ್ಲ, ಅದು ನನಗೆ ಬೇಕಾಗಿಲ್ಲ. ಅದು 100% ಅದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಯಾರು ಮಾತಾಡಿದ್ರು, ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಯಾರು ಮಾತಾಡಿದ್ರು, ನನ್ನ ಮಗಳಿಗೆ ಯಾರು ಕೆಟ್ಟದಾಗಿ ಶಬ್ದಗಳನ್ನ ಉಪಯೋಗ ಮಾಡಿದ್ರಿ, ಅವ್ರ ಜೊತೆ ಮಾತ್ರ ಮಾತಾಡ್ತೀವಿ ಮೇಡಮ್. ಸುಜಾತ ಭಟ್ ಮೇಡಮ್, ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ ನಾನು ನಿಮ್ಮ ಮೇಲೆ ನಾನು ಕೇಸ್ ಮಾಡಬೇಕಾಗುತ್ತೆ. ಮೇಡಮ್. ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಾಡ್ರಿ. ನೀವು ಮಾತಾಡಿದ್ದೀರಾ? ಮಾಡ್ರಿ. ನಾವು ಯಾವಾಗ ಮಾಡಿದೀವಿ, ನಮಗೆ ಯಾವಾಗ ನೋಟಿಸ್ ಬಂದದ, ನಮಗೆಲ್ಲ ಗೊತ್ತದ. ನೀವು ಮಾಡ್ರಿ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕೆಟ್ಟದಾಗಿ ನೀವು ಮಾತಾಡಿದ್ದೀರಾ. ಸೌಜನ್ಯ ಶಾಪ ಅಂತ ಹೇಗೆ ಹೇಳಿದ್ರಿ? ಹೌದಲ್ಲ, ಅದ ಯಾಕೆ ಹೇಳಿದ್ನಿ, ಏನು ಹೇಳಿದ್ನಿ ಅನ್ನೋದನ್ನ ನಿಮ್ಮ ಕೆಲವೊಂದಿಷ್ಟು ನಿಮ್ಮ ಹೇಳಿಕೆಗಳನ್ನ ರಿವೀಲ್ ಮಾಡಿಬಿಟ್ಟು ನಿಮ್ಮ ಹೇಳಿಕೆಗಳನ್ನ ರಿವೀಲ್ ಮಾಡ್ತೀವಿ. ಯಾವಾಗ ರಿವೀಲ್ ಮಾಡ್ತೀವಲ್ಲ ಅವಾಗ ನಿಮಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ರಿವೀಲ್ ಮಾಡ್ತೀರಿ? ನನ್ನ ಆತ್ಮಹತ್ಯೆಗೆ ವಂಚನೆ ಮಾಡ್ಕೊಂಡು ನಾನು ಬಂದಿದ್ದೀನಿ. ರಿವೀಲ್ ಮಾಡಕ್ಕೆ ನೀನ್ ಯಾರು ಮೇಡಮ್? ನೀನ್ ಯಾರು, ನಾನು ಯಾರು ಅಲ್ಲ. ಅದನ್ನ ಟೈಮ್ ಬಂದಾಗ ಹೇಳ್ತೀನಿ. ಟೈಮ್ ಬಂದಾಗ ಅನಿತಾ ಮೇಡಮ್, ನೀವು ಮಾತಾಡೋ ಮಾತು ಸರಿಯಾಗಿರ್ಬೇಕು. ಅನಿತಾ ಮೇಡಮ್. ಹೌದಲ್ಲ, ಆಯ್ತು, ಸರಿ. ಇದನ್ನ ನಾನು ಏನ್ ಮಾಡ್ಬೇಕು ಗೊತ್ತದ ನಂಗೆ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಆಮೇಲೆ ನನ್ನ ಬಗ್ಗೆ ನೀವು ಯಾರು ಅಲ್ಲ, ನೋಡೋಣ. ಅದಕ್ಕೆ ಟೈಮ್ ಅದ. ಕಚ್ಚಡ ಸುಳೆ ಮಗನ ಏನ್ ಮಾಡ್ಲಿ ಈಗ? ಆಮೇಲೆ ನೆಕ್ಸ್ಟ್ ಅಂದ್ರೆ ಆರ್ಟಿಕಲ್ 19 ಪ್ರಕಾರ ಏನ್ ಬೇಕಾದ್ರೂ ಮಾತಾಡ್ಬೋದು. ನಾವು ಏನ್ ಮಾತಾಡಿದ್ವಿ ಅನ್ನೋದು ನಮ್ಮ ಹತ್ರ ದಾಖಲೆಗಳು ಅದಾವ. ನೆಕ್ಸ್ಟ್ ಆಮೇಲೆ ಮತ್ತೇನೇನು ಬೈಬೇಕು? ಇಲ್ಲ, ರೆಕಾರ್ಡಿಂಗ್ ನಿಂಗೆ ಕಳಿಸ್ತೀನಿ, ರೆಕಾರ್ಡ್ ಮಾಡ್ತಿದ್ದೀನಲ್ಲ ಕಾಲನ್ನ. ಅಲ್ಲ, ನಾನು ಮಾಡ್ತಾ ಇದ್ದೀನಲ್ಲ, ನಂಗೆ ಗೊತ್ತದಲ್ಲ. ಮಾಡು. ಹೌದು. ನೆಕ್ಸ್ಟ್ ಮತ್ತೇನು ಬೈಬೇಕಲ್ಲ? ಮತ್ತೆ ಬೈ. ನಿನ್ನ ಭಾಷೆಯಲ್ಲೇ ಬೈಬೇಕು. ನಿನ್ನ ಹುಚ್ಚಿ ಸೋಳೆ ಮಗ ಅಂತ ನಿನ್ನ ಊರ್ನ ಭಾಷೆಯಲ್ಲೇ ಬೈಬೇಕು. ಅದೇ ನೆಕ್ಸ್ಟ್ ಮತ್ತೆ ಬೈಬೇಕಲ್ಲ. ಮತ್ತೆ ಇನ್ನೂ ಬೈಬೇಕಲ್ಲ. ಅಲ್ಲ, ಇನ್ನೂ ಬೈಬೇಕಲ್ಲ. ಯಾವುದು ಇನ್ನೂ ಬೈಬೇಕು ನೀನು? ಬೈಯೋದಲ್ಲ, ಊರಿಗೆ ಬಂದು ಹೊಡಿತೀನಿ ನಾನು. ಊರಿಗೆ ಬಂದು ಹೊಡಿತೀನಿ. ಈ ತಿಂಗಳು ಬಂತೆಂಡು ನಂಗೆ ಇಯರ್ ಎಂಡು. ಊರಿಗೆ ಬಂದು ಹೊಡಿತೀಯಾ? ಇಲ್ಲಾಂದ್ರೆ ನೀನು ಬಂದ್ರೆ ಇಲ್ಲಿ ಹೊಡಿತೀನಿ. ಬರ್ತೀನಿ 100% ಬರ್ತೀನಿ. ಮುತ್ತುರಾಜಿಗೆ ಹೊಡೆದಲ್ಲ 100% ಬರ್ತೀನಿ. ನೀನು ನನ್ನ ಕೈಗೆ ಸಿಗ್ಬೇಕು. ಆಮೇಲೆ ಮತ್ತೆ ಕೊಲ್ತೀಯಾ? ಮರ್ಡರ್ ಮಾಡ್ತೀಯ? ನನ್ನ ಸಾವು ನನ್ನ ಕೈಯಿಂದ ಆಗ್ಬೇಕು ಅಂತ ಇದ್ರೆ ಭಗವಂತ ಬರ್ದಿದ್ದು ಅದು ಹಾಗೆ ಆಗುತ್ತೆ. ಅಂದ್ರೆ ನೀನು ಮರ್ಡರ್ ಮಾಡ್ತೀಯ? ಓಕೆ. ಆಮೇಲೆ ನೀನೇ ಹೇಳಿದ್ದು ನೀನು ಮರ್ಡರ್ ಮಾಡ್ತೀಯ. ಅಲ್ಲ, ನೆಕ್ಸ್ಟ್ ಮತ್ತೇನು ಅಂದ್ರೆ ನಾನು ಮರ್ಡರ್ ಮಾಡಬೇಕು. ಅಲ್ಲ, ಸಾಯ್ಬಾರ್ದು. ನೀನು ಇರ್ಬೇಕು. ನಿನ್ ಕೈ ಕಾಲು ಮುರಿದು ನೋಡ್ಬೇಕು. ನಾನು ನಿನ್ನ ಕೈ ಕಾಲು ಮುರಿದು ಅಂಗವಿಕಲನಾಗಿ ನೋಡ್ಬೇಕು. ಅಲ್ಲ, ಅಂಗವಿಕಲನಾಗಿ ನೋಡಿ ನಾನು ಏನ್ ಮಾಡ್ಬೇಕು? ಸರ್ಕಾರ ಮತ್ತೆ ಪೆನ್ಷನ್ ಕೊಡ್ತದ ಅದಕ್ಕೆ? ಮಟ್ಟಣ್ಣನ ಶಿಷ್ಯ ತಾನೆ, ಗುರು ತಾನೆ ನೀನು? ಅಲ್ಲಲ್ಲ, ನಾನು ಯಾರ ಶಿಷ್ಯನೂ ಅಲ್ಲ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದು ತಪ್ಪದ. ನೀವೇನೇನು ಮಾತಾಡಿದ್ರಲ್ಲ, ಯೂಟ್ಯೂಬರ್ಸ್ 200-300 ರೂಪಾಯಿ ನನ್ನ ಲೈಫ್ನ್ಯಾಗ ಇಲ್ಲಿವರೆಗೂ ನನ್ನ ಲೈಫ್ನ್ಯಾಗ ನಾನು ಇನ್ನೂ ತಿಮ್ ರೆಡ್ಡಿ ಅವ್ರಿಗೆ ಆಗಿರ್ಬೋದು, ಮಟ್ಟಣ್ಣನವ್ರಿಗೆ ಆಗಿರ್ಬೋದು, ಜಯಂತ, ವಿಠ್ಠಲಗೌಡ, ಸೌಜನ್ಯ ಕುಟುಂಬ ಯಾರ ಜೊತೆನೂ ಒಬ್ಬರ ಜೊತೆನೂ ಕಾಂಟ್ಯಾಕ್ಟ್ ಫಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡಿದ್ದೆ. ಕಾರಣ ಏನಪ್ಪಾ ಅಂದ್ರೆ ನೀವು ನನ್ನ ಉತ್ತರ ಕರ್ನಾಟಕಕ್ಕೆ ಬೈದಿದ್ದು. ಇನ್ನೊಂದು ಕಾರಣ, ಮಗಳನ್ನ ಬೆತ್ತಲೆಯಾಗಿ ವಿಡಿಯೋ ಮಾತಾಡೋ ಅನ್ನೋ ಕಾರಣಕ್ಕಾಗಿ ನಿಮಗೆ ಫೋನ್ ಮಾಡಿದ್ದೆ. ಅದಕ್ಕಾಗಿ ನಾನು ವಿಡಿಯೋ ಮಾಡಿದ್ದು. ಅಲ್ಲ, ನೀ ನಾನು ಎಲ್ಲಿ ಹೋಗಿ ನಿಲ್ಸಿದ್ರು ಕೂಡ ನಾನು ಇದೇ ರೀತಿ ಇರೋದು. ನಾನು ಏನು ಚೇಂಜ್ ಆಗೋದಿಲ್ಲ. ನೀನು ಮಾಡ್ತಿ, ಅಯ್ಯ ಜ್ವಾಲಾಮುಖಿ ಅವನು ಮಾಡ್ತಾನೆ. ಈಗ ಏನು ಈಗ ಅಂತ ಮೇಡಮ್? ಈಗ ಏನ ಈಗ ನಾನು ಮರ್ಡರ್ ಮಾಡ್ತಾರ? ನಾನು ಒಂದೇ ಹೇಳಿದೀನಿ, ನಿನ್ನ ಸಾವು ನನ್ನ ಕೈಯಿಂದ ಆಗ್ಬೇಕು ಅಂತ ಭಗವಂತ ಬರ್ದಿದ್ರೆ ದೇವೇಶ ಆಗಿದೆ, ಅದು ಹಾಗೆ ಆಗುತ್ತೆ. ಯಾಕಂದ್ರೆ ಒಂದು ಹೆಣ್ಣು ಪ್ರಕೃತಿಗೆ ಸಮಾನ. ಅವಳು ಕಾಳಿ ದುರ್ಗೆ ಎಷ್ಟು ಅವತಾರ ತಗೊಳ್ತಾಳೆ. ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಆದ್ರೆ, ಆತ್ಮಗೌರವಕ್ಕೆ ಧಕ್ಕೆ ಆದ್ರೆ ಒಂದು ಹೆಣ್ಣು. ಸೌಜನ್ಯ ಯಾರು? ಸೌಜನ್ಯ ಸಾಧಾರಣ ಹೆಣ್ಣು, ಅವಳನ್ನು ದೇವಿ ಮಾಡಿ. ನೀವು ಅವ್ರ ಸಾಧಾರಣ ಹೆಣ್ಣು, ನೀವು ಚಾಮುಂಡಿ ಆದಿಶಕ್ತಿ ಅಲ್ಲ ನೀವು. ನಾನು ಎಲ್ಲ ರೂಪವನ್ನು ತೋರಿಸ್ತೀನಿ. ನಾಳೆ ಹುಚ್ಚಂತರ ಮಗ ಬೇಡ. ನಾಳೆ ನಿನ್ನ ಹೆಂಡತಿಗೆ ಕೆಣಕಿ ನೋಡು, ಅವಳು ಭದ್ರಕಾಳಿ ರೂಪ ತಾಳಿ ಅವಳೇ ನಿನ್ನನ್ನು ಕೊಲೆ ಮಾಡ್ತಾಳೆ. ನಿನ್ನ ಹೆಂಡತಿನೇ ಮಾಡ್ತಾಳೆ. ನನ್ನ ಹೆಂಡತಿಯ ನಾ ಮಾರಾಣಿ ತರ ಇಟ್ಟಿದ್ದೀನಿ ನಾನು. ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ ಹೋಗ್ಬೇಡ. ಮಾರಿದ್ಯಾ? ಅಲ್ಲಲ್ಲ, ಕೇಳಿಲ್ಲ. ಈ ಮಾತು ತಪ್ಪು. ಮಾರಾಟಕ್ಕೆ ಇಟ್ಟಿದ್ಯಾ? ಮಹಾರಾಣಿ ತರ ಇಟ್ಟಿದ್ದೀನಿ ನಾನು.
ಮಾರಾಟಕ್ಕೆ ಇಟ್ಟಿದೆಯಲ್ಲ, ಬೇರೆ ಕೆಲಸಕ್ಕೆ ಕಳಿಸ್ತಾ ಇದೆಯಾ ಅಂತ ಯಾರು? ನೀನು ಅದು ಮಾಡೋಳು. ನೋಡು ದುಡ್ಡಿಲ್ಲದೆ ಅದು ನೋಡು, ಮಾಡೋಳು. ನೀನು ಎಷ್ಟು ಮಾತಾಡಕತ್ತಿ ನೋಡು. ಓಕೆ, ನೀನು ಮಾತಾಡು. ನೀನು ಮಾತಾಡಿದ್ರೆ ನನಗೆ ಬೆನಿಫಿಟ್ ಅಲ್ಲ. ನೀನು ಫಸ್ಟಿಗೆ ನಿನ್ನ ಅಮ್ಮನಿಗೆ ಗೌರವ ಕೊಡು, ಯಾರು? ನಿನ್ನ ಹೆಂಡತಿಗೆ ಗೌರವ ಕೊಡು, ನಿನ್ನ ಮಗಳನ್ನ ಚೆನ್ನಾಗಿ ನೋಡು, ಅಷ್ಟು ಸಾಕು. ಹಾ. ಬೇರೆ ಹೆಣ್ಮಕ್ಳ ವಿಚಾರದಲ್ಲಿ ನೀನ್ ಬರ್ಬೇಡ. ಇಲ್ಲ. ಯಾಕಂದ್ರೆ ನಾನು ಒಂದು ಅಪ್ಪನ ಮಗಳು, ನಾನು ಒಂದು ಗಂಡನ ಹಾ. ಹೆಂಡತಿ, ಹಾ. ಆಯ್ತಾ. ನಾನು ತುಂಬಾ ಅಕ್ಕಂದಿರಿಗೆ ತಂಗಿ, ಹಾ. ಆಯ್ತಾ, 2-3 ಅಕ್ಕಂದಿರಿಗೆ. ನಂಗೂ ಒಬ್ಬ ನನ್ನ ತಮ್ಮನಿಗೆ ನಾನು ಅಕ್ಕ, ಒಬ್ಳೆ 2-3 ಅಕ್ಕಂದಿರಲ್ಲಿ ಒಬ್ಳು ನಾನು, ಆಯ್ತಾ. ಒಂದು ಹೆಣ್ಣಾಗಿ ನೋಡು, ನಾನು ಹೇಳ್ತೀನಿ ನನ್ನ ಕತೆ. ಆದ್ರೆ ಅಂತ ಮೇಡಮ್, ನಿಮ್ಗೆ ಒಂದು ಸಣ್ಣದೊಂದು ಸಿಂಪಲ್ ನಾಲೆಜ್ ಇಲ್ಲಲ್ಲ. ನಾನು ಇಷ್ಟು ಕೆಟ್ಟದಾಗಿ ಮಾತಾಡಿದ್ನಿ, ಚಕ್ರವರ್ತಿ ರೆಕಾರ್ಡಿಂಗ್ ಮಾಡ್ಕೊಂಡು ಯೂಟ್ಯೂಬ್ನಾಗ ಹಾಕಿದ್ರೆ ನಾನು ಮಾನ ಮರ್ಯಾದೆ ಹೋಗ್ತಿದ್ದೆ, ಸ್ವಲ್ಪ ಅದು ನಾಲೆಜ್ ಇಲ್ಲ ನಿಮ್ಗೆ? ಯಾವುದು ನಿಮ್ಗೆ ಸಾಕು, ನಿಂಗೆ ಅದೇ ಅಭ್ಯಾಸ. ಆಮೇಲೆ ಮತ್ತೊಂದೇನಪ್ಪ ಅಂದ್ರೆ, ಈಗ ಮಾತಾಡಿದೆಲ್ಲ ರೆಕಾರ್ಡಿಂಗ್ ಅದ, ನಾನು ಹೋಗಿ ಡೈರೆಕ್ಟ್ ಆಗಿ ಕೇಸ್ ಮಾಡಿದ್ರೆ ನಿಮ್ಗೆ ಕೇಸ್ ಹಾಕುದು ಅನ್ನೋದು ನಿಮ್ಗೆ ಸ್ವಲ್ಪ, ನಾನು ಮರ್ಡರ್ ಮಾಡ್ತೀನಿ, ನೀನು ಕೊಲ್ಲಿಸ್ತೀನಿ, ನೀನು ಹೊಡಿಸ್ತೀನಿ ಅನ್ನೋದಿರಲ್ಲ. ಇದನ್ನ ಫೋನ್ ಹಾಕಿ, ಫೋನ್ ಕಾಲ್ ಮಾಡಿ ಬೆದರಿಕೆ ಕೊಟ್ಟಿದ್ದು, ನಾನು ಕೇಸ್ ಮಾಡಿದ್ದಂದ್ರೆ ಕೇಸ್ ಮಾಡು ನೀನು. ನಂಗೆ ಕೇಸ್ ಏನು ಹೊಸದಲ್ಲ, ಪೊಲೀಸ್ ಸ್ಟೇಷನ್, ಆಯ್ತಾ. ನೀನು ನಿನ್ನ ಕುಹಕ ನಗು ಇದೆಯಲ್ಲ, ನಿನ್ನ ಆಮೇಲೆ ಅಂತ್ಯಕಾಲದ ನಗು ಇದು, ಅವಸಾನ ನಗು ನೀನು, ಆಯ್ತಾ. ಅಂತ್ಯಕಾಲ ಆಗಲಿ ಬೇಡ ತಂದಲ್ಲ, ಹಾಕಿದಾನೆ ಗೊತ್ತಾಯ್ತಾ. ಇಲ್ಲ ಆಗ್ಲಿ. ಮಗಳ ತಂಟೆಗೆ ಬರ್ಬೇಡ ನೀನು, ಹೆಣ್ಮಕ್ಳ ತಂಟೆಗೆ ಬರ್ಬೇಡ ನೀನು. ಅಲ್ಲ, ನಾನು ಯಾವತ್ತು ನನ್ನ ಲೈಫ್ನಾಗ ಬಂದಿಲ್ಲ, ನನ್ನ ಲೈಫ್ನಾಗ ಬಂದಿಲ್ಲ ನಾನು. ನೀನು ಯಾಕೆ ನನ್ನ ವಿಷಯಕ್ಕೆ ನನ್ನ ಲೈಫ್ನಾಗ ನಾನು ಹೆಣ್ಮಕ್ಳಿಗೆ ಇಲ್ಲಿವರೆಗೂ ಕೆಟ್ಟದಾಗಿ ಶಬ್ದ ಉಪಯೋಗ ಮಾಡೇ ಇಲ್ಲ. ನಾನು ಇಲ್ಲಿವರೆಗೆ ಮೊನ್ನೆವರೆಗೆ ನಾನು ಬೈದಿದ್ದೆ ಜ್ವಾಲಾಮುಖಿ ಚಾನೆಲ್ ಅವರಿಗೆ, ನೀನು ಅಂತ ಅನ್ಕೊಂಡು. ಮತ್ತೆ ಹೇಳಿದವರು ನಾನಲ್ಲ ಮೇಡಮ್, ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾಡಿದ ಅಮ್ಮಾರೇ. ನಾವು ರೆಸ್ಪೆಕ್ಟ್ ಕೊಟ್ಟ ನಂಗೆ. ಯಾರು? ಜ್ವಾಲಾಮುಖಿ ಅವರು ನಂಗೆ ರೆಸ್ಪೆಕ್ಟ್ ಕೊಟ್ರು. ಅಮ್ಮ ಅವರೇ ತಂದು ನಾನು ನಿಮ್ಮ ಅಮ್ಮ ಅವ್ರೇನೋ ಅನ್ನೋದಿನ ನಿಮಗೆ ಭಯ ಏನಿಲ್ಲ, ಬೈದಿದ್ದು ನೀವಲ್ಲ ನನಗೆ. ಕರಿಬೇಡ. ಅವರು ನಂಗೆ ರೆಸ್ಪೆಕ್ಟ್ ಕೊಟ್ರು. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಚಕ್ರವರ್ತಿ ನಾನಲ್ಲ. ಹೌದಾ? ಜ್ವಾಲಾಮುಖಿ ಒಳ್ಳೇದಾಯ್ತು. ನಾನು ಅವ್ರ ಬಗ್ಗೆ ಏನು ಕೇಳೋದಿಲ್ಲ, ನಾ ಅವ್ರ ಬಗ್ಗೆ ಕೇಳ್ತಾ ಇಲ್ಲ. ನನಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ನನ್ನ ವಿಷಯ ಮಾತ್ರ. ಹಲ್ಕಟ್ ಮಗ, ಮತ್ತೆ ಆಮೇಲೆ ಮತ್ತೆ ಹಲ್ಕಟ್ ಸುಳೆ ಮಗ. ಅದು ನಾನು ಧಾರವಾಡದಲ್ಲಿ ಬಂದು ಕೇಳಿದ ಶಬ್ದ. ಆಮೇಲೆ ನಿಂಗೆ ಬೈತಾ ಇದ್ದೀನಿ. ನನಗೆ ಭಯ ಆಗದ್ರಿ. ಬೈರಿ ಮತ್ತೆ ಬೈರಲ್ಲ, ಇನ್ನೂ ಬೈಬೇಕು. ನೀವು ಖುಷಿ ಆಗ್ತದೆ ನನಗೆ. ನಂಗೆ ಗೊತ್ತಿಲ್ಲ, ನಾನು ಅಷ್ಟು ಇಡುವಲ್ಲ. ಆ ಡಿಕ್ಷನರಿಯಲ್ಲಿ ಇದೆ ಎಲ್ಲ ಡ್ಯಾಶ್ 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 ಡ್ಯಾಶ್. ಹೋಗ್ಲಿ, ಮತ್ತೆ ನಿಮ್ದು ದಕ್ಷಿಣ ಕನ್ನಡ ಭಾಷೆಯಲ್ಲಿ ಬೇರೆ. ಅದು ಮಹೇಶಣ್ಣನ ಭಾಷೆ ಅಲ್ಲ, ಅದು ಮಹೇಶಣ್ಣನೇ ಬೈ. ಮತ್ತೆ ನಿಮ್ದು ಯಾವುದು? ನಾನು ಅಂತಾರ ಎಲ್ಲರಿಗೂ ಬೈಯಲ್ಲ ರೀ. ನಿಮ್ ಕೇರಳ ತುಂಬಾ ಒಳ್ಳೆಯವಳು ನಾನು. ಕೇರಳ ನಾನು ಹೇಳ್ತೀನಿ, ನಾನು ಕೇರಳದ ಮಗಳು. ನಾನು ಮದುವೆಗೆ ಬಂದಿದ್ದು ಉಡುಪಿಗೆ. ನಾನು ಕರ್ನಾಟಕದ ಸೊಸೆ. ನಮ್ಮ ಬ್ರಾಹ್ಮಣ ಸಂಪ್ರದಾಯ ಪ್ರಕಾರ ನಮ್ಗೆ ಕೊಟ್ಟ ಮನೆಯಲ್ಲಿ ಸ್ಥಾನ ಇಲ್ಲ. ನಮ್ಮ ಕರ್ನಾಟಕದ ಸೊಸೆಯರು ಭಾಳ ಚಂದ ಇರ್ತಾರಲ್ಲ, ನೀವ್ ಯಾಕೆ ಹಿಂಗದ್ರಿ? ನೋಡಿ, ನಾನು ಅದೇ ಡೀಟೇಲ್ಸ್ ಹೇಳೋದಲ್ಲ, ನಾನು ಇಷ್ಟ ಹೇಳ್ತೀನಿ. ನಮ್ಮಲ್ಲಿ ಸಂಪ್ರದಾಯ ಪ್ರಕಾರ ನಮ್ಗೆ ಗಂಡನ ಮನೆಯಲ್ಲಿ ಅಧಿಕಾರ, ತಾಯಿ ಮನೆಯಲ್ಲಿ ಇಲ್ಲ. ಇರ್ಲಿ ಮೇಡಮ್, ಓಕೆ, ಪ್ರಾಬ್ಲಮ್. ನಾನು ಜಾತಿ ಬಗ್ಗೆ ಮಾತಾಡಂಗಿಲ್ಲ, ಗೌರವದ ಬ್ರಾಹ್ಮಣರ ಬಗ್ಗೆ ಅಪಾರವಾದ ಗೌರವದ. ಇಲ್ಲ ಬಿಡಿ, ಅದೆಲ್ಲ ಬಿಡಿ. ನೀವು ಜಾತಿ ಬಗ್ಗೆ ಮಾತಾಡೋದು ಬೇಡ. ನಾ ಮಾತಾಡ್ತಾ ಇಲ್ಲ, ನೀವು ಮಾತಾಡ್ತಾ ಇದ್ದೀರಿ. ಹೆಣ್ಣಿನ ಬಗ್ಗೆ, ಅವಳು ಎಷ್ಟೇ ಕೆಟ್ಟವಳಾಗಿರ್ಲಿ, ಒಂದು ವೇಳೆ ಅವಳು ಬೇರೆ ಕೆಲಸಕ್ಕೆ ಹೋಗಿರ್ಲಿ, ಅದನ್ನು ನಾನು ರೆಸ್ಪೆಕ್ಟ್ ಕೊಡ್ಲೇಬೇಕು ಹೆಣ್ಣಿಗೆ. ನಾನು ಹೆಣ್ಣಾಗಿ ಹುಟ್ಟಿ ಅಭಿಮಾನದಿಂದ ಹೇಳ್ತೀನಿ, ನಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳೇ, ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲ ಹೆಣ್ಮಕ್ಳು, 5 ಮಕ್ಕಳು ನಮ್ಮ ಮನೇಲಿ, ಆಯ್ತಾ. ನಾವು 4 ಜನ ಹೆಣ್ಮಕ್ಳು, ನಾವು ಎಜುಕೇಟೆಡ್ ಇದ್ದೀವಿ. ನಾನು ಮಾತ್ರ ಗ್ರಾಜ್ಯುಯೇಟ್, ಅವರೆಲ್ಲ ಡಬಲ್ ಗ್ರಾಜ್ಯುಯೇಟ್. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಂಗಿದೆ. ಆದ್ರೆ ನನ್ನ ಹೋರಾಟಕ್ಕೂ ನನ್ನ ಫ್ಯಾಮಿಲಿಗೂ ಸಂಬಂಧ ಇಲ್ಲ. ನಾನು ಈ ಹೋರಾಟಕ್ಕೆ ಬಂದಿದ್ದು ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಮೇಡಮ್, ಇನ್ನೊಂದು ಪರ್ಸನಲ್ ಕ್ವಶನ್ ಸರ್ ಮೇಡಮ್ ನಿಮ್ಗೆ. ನಿಮ್ ಗಂಡು ಮಕ್ಳು ಎಷ್ಟು, ಹೆಣ್ಮಕ್ಳು ಎಷ್ಟು ಮೇಡಮ್? ಯಾವುದು? ನಂಗೆ ಒಬ್ಬನೇ ತಮ್ಮ, ನಾವು 4 ಜನ ಹುಡುಗಿಯರು. ಅಲ್ಲಲ್ಲ, ನಿಮ್ಗೆ ಗಂಡು ಮಕ್ಳು ಎಷ್ಟು ಜನ ಆಗ್ಯಾರ, ಹೆಣ್ಮಕ್ಳು ಹುಟ್ಟಿದಾರಲ್ಲ ನಿಮ್ಗೆ? ನಿಮಗ ನನ್ನ ಗಂಡ, ನನ್ನ ಮಕ್ಕಳ ವಿಷಯ ನಿಮ್ಗೆ ಹೇಳಲ್ಲ. ನಿಂಗೆ ಒಬ್ಳು ಮಗಳಿದ್ದಾಳೆ ಅಂತ ಗೊತ್ತು, ಆಯ್ತಾ. ಯಾಕಂದ್ರೆ ನಾನು ದೇವತೆ ಅವಳು, ಆಯ್ತಾ. ನನ್ನ ಮಗಳು ದೇವತೆ. ನಮ್ಮ ಮನೆಯಲ್ಲಿರೋ ಎಲ್ಲ ಮಕ್ಕಳು ಮುದ್ದು 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 ಮಕ್ಕಳು, ಆಯ್ತಾ. ದೇವರ ಸಮಾನ. ಬ್ರಾಹ್ಮಣ ಕನ್ಯೆಯರಂದ್ರೆ ದೇವರ ಸಮಾನ. ಅಲ್ಲ, ಬ್ರಾಹ್ಮಣ ಸ್ತ್ರೀ ಶಾಪ ಅಂತ ಕೇಳಿದ್ಯಾ? ಇಲ್ಲ, ಅವ್ರು ಆರಾಮಾಗಿರ್ಲಿ. ನನ್ನ ಮಕ್ಕಳನ್ನ, ನನ್ನ ಗಂಡನನ್ನ, ನನ್ನ ಇದು ಅಕ್ಕನವರನ್ನ ಎಳಿಲೇಬಾರ್ದು. ಬಿಕಾಸ್ ಐ ಆಮ್ ಎಲೋನ್ ಇನ್ ದಿಸ್ ಫೈಟ್. ನಾನು ಸ್ಟ್ರಗಲ್ ಮಾಡ್ತಾರು ಬಿಜೆ ಗ್ಯಾಂಗ್ ಜೊತೆ ಸೇರಿ. ಅವರು ನನ್ನನ್ನು ಅನ್ಯಾಯ ಮಾಡಿದ್ರು, ಅಷ್ಟು ಮಂದಿ ತುಳಿದ್ರು, ನನ್ನನ್ನು ತೇಜಾವಧೆ ಮಾಡಿದ್ರು, ಆಯ್ತಾ. ಅಲ್ಲಿ ನಾವು ಹೊರಗೆ ಬಂದು ಡಿ ಗ್ಯಾಂಗ್ ಜೊತೆ ನಾನು ಅಣ್ಣಪ್ಪ ಮಂಜುನಾಥನ ಆಣೆ ಹಾಕಿ ಹೇಳ್ತೀನಿ, ನಮ್ಮನೆ ಮಕ್ಕಳ ಆಣೆ ಹಾಕಿ ಹೇಳ್ತೀನಿ, ₹1 ನಾನು ಮುಟ್ಟಿದವಳಲ್ಲ ಇಲ್ಲಿವರೆಗೆ. ದುಡ್ಡು ದಾನ ಮಾಡಿದ ಕೈಗಳಿದು. ನನ್ನ ಅಪ್ಪ ಆಗ್ಲಿ, ನಾನಾಗ್ಲಿ, ಎಷ್ಟೋ ಜನರಿಗೆ ದಾನ ಧರ್ಮ ಮಾಡಿದ ಕೈಗಳಿದು. ಬ್ರಾಹ್ಮಣರಂದ್ರೆ ಹಾಗೆ ದಾನ ಧರ್ಮ. ನಾನು ಸುಜಾತಾ ಭಟ್ ಅವ್ರಿಗೆ ಹೇಳಿದೆ, ಅಮ್ಮ ಯಾರಲ್ಲೂ ದುಡ್ಡು ಕೇಳಬಾರ್ದು, ನಾವು ಬ್ರಾಹ್ಮಣರು, ಇಲ್ಲಾಂದ್ರೆ ಉಪವಾಸ ಇರೋಣ, ದೇವ್ರು ಕೊಡ್ತಾರೆ, ಯಾರಾದ್ರೂ ಸಹಾಯ ಮಾಡ್ತಾರೆ, ನನ್ನಿಂದ ಅಲ್ಲದೆ ನೀವು ಒಬ್ರಿಂದ ದುಡ್ಡು ಕೇಳಬಾರ್ದು. ಆ ಅಮ್ಮನ ಪರಿಸ್ಥಿತಿ ಹೇಗಾಗಿತ್ತಂದ್ರೆ, ಒಂದ್ ಟೈಮಲ್ಲಿ ಹೇಗಿದ್ದವ್ರಿ ಅವರು, ಸ್ವಾಭಿಮಾನ. ಆ ಹೆಂಗಸನ್ನ ಕರ್ಕೊಂಡೋಗಿ ಆ ಬುರುಡೆ ಜೊತೆ, ಆ ಹೆಂಗಸಿಗೆ ಗತಿನೂ ಗೊತ್ತಿಲ್ಲ, ಲಾಸ್ಟಿಗೆ ಅರ್ಧ ದಾರಿಯಲ್ಲಿ ಕೈ ಬಿಟ್ರಲ್ಲ, ಅದು ನಾನು ರೊಚ್ಚಿಗೆದ್ದಿದ್ದು. ನಂಗೆ ಮಟ್ಟನ ಅವ್ರು ಏನು ಮಾಡಿಲ್ಲ,
ಹಾ. ಅವ್ರ ಅಮ್ಮನ ಸಮಾನ ಇರುವ ಒಬ್ಬ ವ್ಯಕ್ತಿಯನ್ನ, ಆ ಲೇಡಿಯನ್ನ, ಅವ್ರಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಗಂಡ ಇಲ್ಲ ಮಕ್ಕಳಿಲ್ಲ, ಹ್ಮ್. ಅವರನ್ನ ಕರ್ಕೊಂಡೋಗಿ ಡೆಲ್ಲಿಗೆ ಕರ್ಕೊಂಡೋಗಿ ಲಾಸ್ಟ್ಗೆ SIT ಅವರ ಕೈಗೆ ಕೊಟ್ಟು ಹ್ಮ್. ಇಲ್ಲಿ ಮಹೇಶ್ ಅಣ್ಣನ ಮಧ್ಯರಾತ್ರಿ ಮನೆಯಿಂದ ಹೊರಗಾಕಿದ್ದಾರೆ ಅವರನ್ನ. ಹ್ಮ್ ಆ ಹೆಂಗ್ಸ್ ಮಟ್ಟಣ್ಣನವರು ಹೆಲ್ಪ್ ಮಾಡಿಲ್ಲ. ಹ್ಮ್. ಕೊನೆಗೆ ಇವ್ರು SITಗೆ ಹೋಗಿ ಕೇಸ್ ಹಿಂದೆ ತಗೊಂಡ್ಬಂದ್ರು. ಆವಾಗ ಸ್ಟ್ರಾಂಗ್ ಆಗಿ ಇವ್ರ ಜೊತೆ ಯಾರಾದ್ರೂ ನಿಂತಿದ್ರೆ ನೀವು ಇದೇ ಧರ್ಮಸ್ಥಳದ ಅವ್ಯವಹಾರ ಇವರಿಗೆ ಗೊತ್ತಿದ್ದನ್ನ ಬಾಯಿ ಬಿಡ್ತಿದ್ರು. ಹಾ ಹ? ಹ್ಮ್. ಅಲ್ಲಿ ಇವರು ಸಪೋರ್ಟ್ ಮಾಡಿಲ್ಲ. ಹ್ಮ್ ಒಂದು ಹೆಂಗಸು ಎಲ್ಲಿ ಹೋಯ್ತು ಅಂತಲೂ ಮಾಡಿಲ್ಲ. ಒಂದು ಸೀನಿಯರ್ ಸಿಟಿಸನ್ ಅವರು. ಹ್ಮ್ ಅವ್ರೇನೋ ನನ್ನ ನಂಬರ್ ತಗೊಂಡು, ಅನಿತಾ ನಂಗೆ ಹೀಗಾಗಿದೆ ಅನ್ಕೊಂಡೆ, ನಾನು ನಂಬಿಲ್ಲ. ಅವ್ರ ಮನೆಗೆ ಹೋದೆ, ನನ್ನ ಅಕ್ಕನಿಗೆ ಮಾತಾಡ್ಸಿದೆ. ಹ್ಮ್. ಇನ್ನು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೀವು ಸಾಯೋ ತನಕ ನೋಡೋ ಜವಾಬ್ದಾರಿ ನಂದು ಅಂದೆ. ಅದಕ್ಕೆ ಸಂಬಂಧ ಅಂತ ನಾನು ನೋಡ್ಲಿಲ್ಲ. ಲೀಗಲಿ ಕನೆಕ್ಷನ್ ಇಲ್ಲ. ನಮ್ಮ ಜಾತಿಯವರು, ಬ್ರಾಹ್ಮಿಣ್ಸು, ಒಂಟಿ ಹೆಂಗಸು. ಇಷ್ಟೇ ಕನಿಕರದಿಂದ ನಾನು, ಅಮ್ಮ ನೀನು ನಾನು ನಿಮ್ಗೆ ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ, ಹ್ಮ್. ನಂಗೆ ಅಮ್ಮ ಇಲ್ಲ, ಆ ಪ್ಲೇಸಲ್ಲಿ ನಾನು ನೋಡ್ಕೋತೀನಿ, ನಂಗೆ ಊಟಕ್ಕೆ ಏನು ತೊಂದರೆ ಇಲ್ಲ, ಒಳ್ಳೆ ಜಾಬ್ ಇದೆ. ಹ್ಮ್. ಮೊನ್ನೆಯಿಂದ ಒಂದು ವಾರದಿಂದ ಅವರ ಬಿಸ್ನೆಸ್ಗೆ, ಅದೇ ಬಿಸ್ನೆಸ್ ಮಟ್ಟಣ್ಣ ಹಾಳು ಮಾಡಿದ ಅದೇ ಬಿಸ್ನೆಸ್ ಅನ್ನ, ಜ್ಯೂಸ್ ಬಿಸ್ನೆಸ್ ಅನ್ನು ಮಾಡಿ ಇವತ್ತು ನನ್ನ ಲೈವ್ ಅಲ್ಲಿ ನೋಡಿ ಆ ಪಾರ್ಕಿಗೆ ಹೋಗಿ ಅರೇಂಜ್ ಮಾಡಿಕೊಟ್ಟು ಅವ್ರ ಮನೇಲಿ ಇದ್ದು. ಅಂದ್ರೆ ನನ್ನ ಮನೆ ಬೇರೆ ಇದೆ, ನಂಗೆ ಇಲ್ಲಿ 2 ಮನೆಗೂ ಹೋಗ್ಕೊಂಡು ನಾನು ಅವ್ರ ಮನೇಲಿ ಇರು ಅಂತಾರೆ. ಇಲ್ಲ, ನನ್ನ ಮನೇಲಿ ನಂಗೆ ಬಿಡಕ್ಕಾಗಲ್ಲ, ನನ್ನ ಫ್ಯಾಮಿಲಿ ನೋಡಿ ವಾರಕ್ಕೊಮ್ಮೆ 2 ಸಲ ಬರ್ತಾ ಹೋಗ್ತಾ ಇರ್ತೀನಿ. ಆಯ್ತಾ? ಆದ್ರೆ ಯಾವ ಕಾರಣಕ್ಕೂ ನೀವು ಇನ್ನು ಬುರ್ಡೆ ಗ್ಯಾಂಗ್ ಜೊತೆ ಹೋಗ್ಬಾರ್ದು. ಅವ್ರ ಒಂದು ನಂಗೆ ಬೇಜಾರಿದೆ, ಅವರನ್ನ ಆರೋಪಿ ಮಾಡಿದ್ದಾರೆ, ಅದನ್ನ ಹೇಗಾದ್ರೂ ನಾನು ಹೊರಗೆ ತರ್ತೀನಿ, ಅವರನ್ನು ಸಾಕ್ಷಿ ಮಾತ್ರ ಮಾಡ್ತೀನಿ. ಆಯ್ತಾ? ಆಮೇಲೆ ಆಯ್ತಾ? ಇದು ನಾನು ಸುಜಾತ ಭಟ್ ಕತೆ. ಮತ್ತೆ ನನ್ನ ಫ್ಯಾಮಿಲಿ ವಿಷಯ ನೀವು ಬೇಕಾದ್ರೆ ನನ್ನ ಮಗಳಿಗೂ ಹೇಳಿ, ನನ್ನ ಮಕ್ಳಿಗೂ ಹೇಳಿ. ಯಾಕಂದ್ರೆ ಅಣ್ಣ ಬೋಂಡ್ ಅನ್ನೋನು ಅಂದಿದ್ದಾನಲ್ಲ ನನ್ನ ಅಕ್ಕನ ಮಗಳಿಗೆ. ನಾವ್ ಅನ್ನಂಗಿಲ್ಲ, ಹಂಗಿಲ್ಲ. ಹ? ನಮ್ಗೆ ಅದೆಲ್ಲ ಏನಂದಿದ್ದಾನೆ ಅಭ್ಯಾಸ ಇಲ್ಲ. ಗೊತ್ತಾ? ನಮ್ದು ಇರೋದು ನಿಮ್ ಜೊತೆ ಅಷ್ಟೇ. ಎಷ್ಟು